Welcome back to Success Academy Jamkhandi. This is Ramesh Pujari, dear students. This is Ramesh Pujari. ನೋಡಿ, ಇವತ್ತಿನ ಈ ಸೆಷನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂತಹ ವಿಚಾರವನ್ನು ತಿಳ್ಕೊತಾ ಇದ್ದೀವಿ. ಕನ್ನಡದ ಕಡ್ಡಾಯ ಪರೀಕ್ಷೆ ಇವತ್ತು ಮುಗಿದಿದೆ. ಇನ್ನು ಮುಂದೆ ಏನು ಮಾಡಬೇಕು, ಯಾವ ರೀತಿಯಾಗಿ ಹೇಗೆ ಓದಬೇಕು, ಯಾವ ರೀತಿ ಪ್ಲ್ಯಾನನ್ನು ಮಾಡಬೇಕು, ಅದನ್ನೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋಣ. ಅರ್ಥ ಆಯ್ತು? ನಾವು ಅದನ್ನ ಪ್ರಯತ್ನ ಪಡೋಣ. ಸೊ ಒಟ್ಟಾರೆ ಲೈಫ್ನಲ್ಲಿ ಹೆಂಗಿರುತ್ತೆಪ್ಪ ಅಂತಂದರೆ, ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಸರಿಯಾಗಿ ತಿಳ್ಕೊಳ್ಳಾರ್ದೇ ಹಾಗೆ ನಾವೇನಾದರೂ ಮಾಡ್ತಾ ಹೋದರೆ ಇಟ್ ವಿಲ್ ಬಿ ರಾಂಗ್. ಒಟ್ಟಾರೆ ಮೊದಲು ನಾನಲ್ಲಿ ನಿಮಗೆ ತಿಳಿವಳಿಕೆ ಬರಲಿ ಅಥವಾ ಸ್ವಲ್ಪ ಜಾಗರೂಕತರಾಗಲಿ ಅನ್ನೋಗೋಸ್ಕರ ನಾನು ನಿಮ್ಮ ಮುಂದೆ ಅಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಡೇಟ್ಸ್ಗಳ ಬಗ್ಗೆ. ವಾಟ್ ಇಸ್ ದ್ಯಾಟ್? ಯು ಕ್ಯಾನ್ ಸಿ ದ್ಯಾಟ್ ವಿಲೇಜ್ ಅಕೌಂಟೆಂಟು 27ನೇ ತಾರೀಕು ನಡೆದರೆ ಪೇಪರು 28 ದಿನ ಉಳಿದಿದೆ. ಇನ್ನು ಡಿಸೆಂಬರ್ನಲ್ಲಿ PDO ನಡೀತದೆ ಅಂದರೆ 69 ದಿನ ನಡೆದಿದೆ. ಹಾಗಾದರೆ ಯಾವ ರೀತಿ ಈ ವೃತ್ತಿಯನ್ನು ನಮ್ಮದಾಗಿಸ್ಕೋಬೇಕು ಮತ್ತು ಪೇಪರ್ 1 ಪೇಪರ್ 2ಗೆ ಹೇಗೆ ತಯಾರಿ ಮಾಡಬೇಕು? ತುಂಬ ಜನ ನೋಡಿ, 100% ಜನ ಅಂತ ಈಗ ಸದ್ಯ ಏನು ಕನ್ನಡ ಕಡ್ಡಾಯವನ್ನು ಓದಿ ಇವತ್ತು ಬರೆದು ಬಂದಿದ್ದಾರೋ ಅದರಲ್ಲಿ ಒಂದು 60% ಜನ ಅಂತೂ ಹೊಸ ವಿದ್ಯಾರ್ಥಿಗಳೇನೇ ಇರ್ತಾರೆ. ಡೆಫಿನೆಟ್ಲಿ ಅವ್ರಿಗೆ ಇವತ್ತು ಕನ್ನಡ ಕಡ್ಡಾಯ ಪರೀಕ್ಷೆನ ನೋಡಿದ ತಕ್ಷಣ ನೀನಾಗ್ಬಿಡುತ್ತೆ, ವೆರಿ ಗುಡ್, ನಾನು ಆರಾಮ್ ವಿಲೇಜ್ ಅಕೌಂಟೆಂಟ್ ಆಗ್ತೀನಿ, ನಾನು PDO ಗ್ಯಾರಂಟಿ ಆಗ್ತೀನಿ, ಈ ಥರದ ಭಾವನೆ ಬಂದಿರುತ್ತೆ. ಡೆಫಿನೆಟ್ಲಿ ಬರಲೇಬೇಕು. ಅಂದರೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸ್ವಲ್ಪ ಮಟ್ಟದಲ್ಲಿ ಈ ಪೇಪರು ಒಂದು ಸ್ವಲ್ಪ ಎಲ್ಲರೂ ಕ್ವಾಲಿಫೈ ಆಗೋ ಥರನೇ ಇರುತ್ತೆ. ಇವತ್ತು ಇತ್ತದು, ನಾನು 4-5 ಜನ ವಿದ್ಯಾರ್ಥಿಗಳನ್ನ ಕೇಳಿದ ಪ್ರಕಾರ. ಬಟ್ ಒಂದ್ಸಲ ನಾವೇನಾದರೂ ಈ KPSC KEAಗಳ ಮಾಡಿರುವಂಥ ಪರೀಕ್ಷೆದ ಪ್ಯಾಟರ್ನ್ಗಳನ್ನು ನೋಡಿದರೆ ಈ SDFDಗಳಂಥ ಜಾಬ್ಗಳಲ್ಲಿ ಕ್ವಶನ್ ಪೇಪರ್ ಹೇಗೆ ಬರುತ್ತೋ ಅನ್ನೋದನ್ನು ನೀವು ಊಹಿಸ್ಲಿಕ್ಕೂ ಬರೋದಿಲ್ಲ. ಅರ್ಥ ಆಯ್ತಾರೆ? ಅಂದರೆ ನಾನು ನೀವು ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಎಂಜಾಯ್ ಮಾಡಿ ವಿತ್ ಫೋಕಸಿಂಗ್ ಆನ್ ಯುವರ್ ಟಾರ್ಗೆಟ್. ಅರ್ಥ ಆಯ್ತಾ? ಮೊದಲು ನಾನು ನಿಮಗೆ ಈ ಪೇಪರ್ 1 ಪೇಪರ್ 2ನ ಹೇಗೆ ಓದಬೇಕು ಅನ್ನೋದನ್ನು ಹೇಳ್ಕೊಡೋದ್ರೊಂದಿಗೆ ಎಲ್ಲಿ ಜಾಸ್ತಿ ಫೋಕಸ್ ಕೊಡಬೇಕು ಅನ್ನೋದನ್ನು ನಾನು ನಿಮ್ಗೆ ಅದನ್ನು ಹೇಳ್ಕೊಡ್ತೀನಿ. ನೋಡಿ, ಸಿಲೆಬಸ್ ಇಲ್ಲಿ ಏನು ಕೊಟ್ಟಿದಾರಲ್ಲ ಇದಕ್ಕೆ ಒಂದು ಕರಿಕ್ಯುಲಮ್ ಅಂತ ಕರೀತಾರ. ಅವ್ರು ಏನಂದಿದ್ದಾರೆ? ಎಕ್ಸಾಂಪಲ್, ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಈ ಅಭಿವೃದ್ಧಿ ಕುರಿತು ವಿಷಯಗಳು, ಪರಿಸರ ಸಂಬಂಧಿ ವಿಷಯಗಳು ಅಂತಂದ್ರೆ ಅಲ್ಲಿ ಎನ್ವಿರಾನ್ಮೆಂಟ್ ಅನ್ನು ಬರುತ್ತೆ, ಎನ್ವಿರಾನ್ಮೆಂಟ್ ಪ್ರೊಜೆಕ್ಟ್ಸ್ ಬರುತ್ತೆ. ಅಂದ್ರೆ ಅರ್ಥ ಪರಿಸರ ಅಧ್ಯಯನ ಅನ್ನುವಂಥ ಕೆಲವು ಪರಿಸರಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಬೇಕು. ಇಟ್ ಮೀನ್ಸ್ 6 to 10th ಬರುತ್ತೆ. ಅದಷ್ಟೇ ಅಲ್ಲದೆ ಮೊನ್ನೆ ತಾನೇ ಬಂದಂಥ ನ್ಯೂಸ್ ಪೇಪರ್ದ ಆರ್ಟಿಕಲ್ನಲ್ಲಿ ಪರಿಸರ ಸ್ನೇಹಿ ಯೋಜನೆಗಳನ್ನು ಮಾಡಿರ್ತಾರಲ್ಲ ಅವು ಕೂಡ ಬರುತ್ತೆ. ಸೊ ಇಲ್ಲಿ ಎಲ್ಲರೂ ತಪ್ಪು ಮಾಡೋದು ಏನಪ್ಪ ಅಂತಂದರೆ, ಪೇಪರ್ 1 ಓದುವಂಥ ಸಂದರ್ಭದಲ್ಲಿ ಸೆಲೆಕ್ಷನ್ ಮಾಡ್ಲಿಕ್ಕೆ ಹೋಗ್ತಾರ. ಮೊನ್ನೆ ಸಲ ಹಿಸ್ಟ್ರಿ ಬಂದದ, ಈ ಸಲ ನಾನು ಹಿಸ್ಟ್ರಿ ಮಾಡೋದು ಬೇಡ, ಈ ಸಲ ಮೆಂಟಾಲಿಟಿ ಜಾಸ್ತಿ ಬರ್ಬೋದು, ಮೊನ್ನೆ ಸಲ ಭೂಗೋಳಶಾಸ್ತ್ರ ಬಂದಿತ್ತು, ಈ ಸಲ ಮೇ ಬಿ ಕರೆಂಟ್ ಇವೆಂಟ್ಸ್ ಜಾಸ್ತಿ ಬರ್ಬೋದು. ನೋ 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 ಡೋಂಟ್ ಬಿ ಇನ್ ಸಚ್ ಅ ಸಿಚುವೇಶನ್ ದ್ಯಾಟ್ ಏನು ಬರುತ್ತೋ ಬರಲಿ, ಎಲ್ಲದಕ್ಕೂ ರೆಡಿಯಾಗಿರಿ ಅಂದರೆ ಭಾಳ ಒಳ್ಳೆಯದು. ನಾನು ಹೇಳೋದು ಈ ಪೇಪರ್ 1 ಬಗ್ಗೆ. ವಿಲೇಜ್ ಅಕೌಂಟೆಂಟದ ಪೇಪರ್ 1 ಆಗಲಿ, PDOದ ಪೇಪರ್ 1 ಆಗಲಿ, ಆಲ್ಮೋಸ್ಟ್ ಆಲ್ ಸೇಮ್ ಅದ ಸಿಲೆಬಸ್ ಪ್ಯಾಟರ್ನ್. ಅರ್ಥ ಆಯ್ತಾ ರೀ? ಆಲ್ಮೋಸ್ಟ್ ಆಲ್ ಸೇಮ್ನೇ ಇದೆ. ಸ್ವಲ್ಪ ಟಾಪಿಕ್ಸ್ಗಳು ಆ್ಯಡ್ ಆಗಿದ್ದಾವೆ PDOದಲ್ಲಿ. ಬಟ್ ಓವರ್ ಆಲ್ ವಿ ಟು ಕಾಲ್ ಇಟ್ ಆಸ್ GK ಓನ್ಲಿ. ಇವೆಲ್ಲ ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ಸ್ ಅಂತ ಕರೀತಾರೆ. ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳು ಇದನ್ನ KSಗೋಸ್ಕರ ಕೂಡ ಓದಿರ್ತಾರೆ. ಓಕೆ, ಇನ್ನು ಪೇಪರ್ 1 ನೋಡಿದ ಮೇಲೆ ನಾನು ಪೇಪರ್ 2 ಸಿಲೆಬಸ್ ಅನ್ನು ತೋರಿಸ್ತಾ ಇದ್ದೀನಿ. ಗ್ರಾಮ ಆಡಳಿತ ಅಧಿಕಾರಿದು ಆಸ್ ವೆಲ್ ಆಸ್ PDOದು. ಇಲ್ಲೂ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್, ಇಲ್ಲೂ ಕೂಡ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇದೆ. 35-30 ಸರಿತಾರೆ. ಹಾಗಾದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ಮಾಹಿತಿ ಏನಂತಂದ್ರೆ, ನೀವು ನೆನಪಿಟ್ಕೋಬೇಕಾಗಿದ್ದು ನೆಗೆಟಿವ್ ಮಾರ್ಕ್ಸ್. ಈ ಎರಡೂ ಪರೀಕ್ಷೆಗೆ, ಎರಡೂ ಪೇಪರ್ಗಳಿಗೆ ನೆಗೆಟಿವ್ ಅಂಕಗಳು ಇವೆ. ಇದನ್ನು ಮೊದಲು ನೆನಪಿಟ್ಕೊಂಬಿಡಿ. ನೀವು ಇದನ್ನು ಮರ್ತಿದ್ರೆ ಸ್ವಲ್ಪ ನೆನಪು ಮಾಡ್ಕೊಂಬಿಡಿ ಈ ಒಂದು ನೆಗೆಟಿವ್ ಮೇಕಿಂಗನ್ನು. ನಮ್ಮ ಇನ್ನೂ ತನಕ ನಮ್ಮ ಸ್ಕೂಲ್ ಡೇಸ್ ಆಗಲಿ, ಕಾಲೇಜ್ ಡೇಸ್ ಆಗಲಿ, ನಾವು ಎಲ್ಲೂ ನೆಗೆಟಿವ್ ಇವ್ಯಾಲ್ಯೂಯೇಷನನ್ನು ಮಾಡಿರುವಂಥ ಪೇಪರನ್ನು ಅಟೆಂಡ್ ಆಗಿರೋದಿಲ್ಲ. ಆ ಕಾರಣಕ್ಕಾಗಿ
ನಮ್ಮಲ್ಲಿ ಏನೊಂದು ಭಾವನೆ ಬಂದಿರುತ್ತೆ, ಅಥವಾ ನಿಮ್ಮ ಸೀನಿಯರ್ಸು ಅಥವಾ ಯಾರೋ ಒಬ್ಬರು ಹೇಳಿಕೊಟ್ಟಿರ್ತಾರೆ, ಏನೋ ಹೇಳ್ಕೊಟ್ಟಿರ್ತಾರೆ, ಏನಂತ ಒಂದು ನೋಡಿ ಎಲ್ಲಾನು ಅಸಂಪ್ಷನ್ ಮಾಡು ಹಾಗೆ ಹೀಗೆ ಅಂತ. ಅವ್ರು ಹೇಳಿದ್ದಂತ ತಪ್ಪೇನಲ್ಲ, ಅವ್ರು ನಿಮ್ಗೆ ಒಳಿತಿಗೋಸ್ಕರ ಹೇಳಿರ್ತಾರೆ. ಬಟ್ ನಿಮ್ದು ಒಂದು ಸೆಲ್ಫ್ ನಾಲೆಜ್ ಅಂತ ಇರುತ್ತೆ, ತಿಳಿತಾರಿ. ಅದನ್ನ ನೋಡ್ಕೊಂಡು ಕರೆಕ್ಟ್ ಆಗಿರುವಂಥ ಪ್ರಶ್ನೆಗಳಿಗೆ ಜಾಸ್ತಿ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಇನ್ನು ಕರೆಕ್ಟ್ ಇಲ್ಲ, ನಿಮ್ಗೆ ಅದ್ರ ಬಗ್ಗೆ ಏನು ಗೊತ್ತೇನೇ ಇಲ್ಲ ಅಂದ್ರೆ ಅದನ್ನು ಆನ್ಸರ್ ಕೊಡ್ಲಿಕ್ಕೆ ಹೋಗಬೇಡಿ, ಬಿಕಾಸ್ ನೆಗೆಟಿವ್ ಇದೆ, ತಿಳಿತಾರಿ. ಸೊ 0.25 ಡಿಸ್ಕ್ ಆಗುತ್ತೆ, ಸೊ ಡಿಲೀಟ್ ಆಗುತ್ತೆ 0.25 ಮಾರ್ಕ್ಸು. ಆ ಕಾರಣಕ್ಕಾಗಿ ನೀವು ಸಾಧ್ಯವಾದಷ್ಟು, ತಿಳಿತಾರಿ, ಸಾಧ್ಯವಾದಷ್ಟು ಗೆಸ್ ಮಾಡೋದು, ದೇವ್ರ ನೆನಪು ಮಾಡ್ಕೊಳ್ಳೋದು, ಅದನ್ನೆಲ್ಲ ನೀವು ಮಾಡ್ಕೊಂಡು ದೇವ್ರ ನೆನಪು ಮಾಡಿ ಈಗಿಲ್ಲೇನೆ ಚೆನ್ನಾಗಿ ಓದಿ. ಆದರೆ ಎಕ್ಸಾಮ್ದಲ್ಲಿ ದೇವ್ರ ನೆನಪು ಮಾಡ್ಕೊಂಡು ಕಿಶನ್ ಏನಾರು ಹಾಕಿ ಬಂದರೆ ಅಲ್ಲಿ ದೇವ್ರು ನನ್ನ ತಪ್ಪಿಲ್ಲಪ್ಪ ನಿನ್ನ ತಪ್ಪತ್ತಂತಾನೆ, ಅರ್ಥ ಆಯ್ತಾರೆ. ಸೊ ಆದ ಕಾರಣ ಸಾಧ್ಯವಾದಷ್ಟು ನೆಗೆಟಿವ್ ಮೇಕಿಂಗನ್ನು ನೆನ್ಪಿಟ್ಕೊಂಬೇಡಿ. ಇನ್ನು ನನ್ನ ಲೈಫ್ನಲ್ಲಿ ನಾನು ಕಲಿಸಿರುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳ ಒಂದು ರಿಸಲ್ಟನ್ನು ನೋಡಿದಾಗ ಜಾಸ್ತಿ ಜನ ಇವತ್ತಿನ ಒಂದು ಯಾವುದೇ PDO ಇರಲಿ, C ಗ್ರೂಪ್ ಇರಲಿ, ಎಲ್ಲರೂ ಯಾರ್ಯಾರು ಸೆಲೆಕ್ಟ್ ಆಗಿದಾರಲ್ಲ ಅವ್ರು ಯಾವಾಗಲೂ GKಗೆ ಎವರೇಜ್ ಮಾರ್ಕಸ್ಸೇ ತೊಗೊಂಡಿರ್ತಾರೆ. ಯಾಕೆ ಅಂತಂದರೆ GKಗೆ ಭಾಳ ವ್ಯಾಸ್ಟ್ ಇದೆ ರೀ. ದೇರ್ ಇಸ್ ನೋ ಎನಿ ಪ್ರಿಡಿಕ್ಷನ್ ದ್ಯಾಟ್ ಯು ವಿಲ್ ಗೆಟ್ ದಿಸ್ ಕ್ವಶನ್ ಫ್ರಮ್ ಆರ್ ದೀಸ್ ಟಾಪಿಕ್ಸ್ ಫ್ರಮ್ ದಿಸ್ ಬುಕ್ ಓನ್ಲಿ. ಈ ಪುಸ್ತಕದಲ್ಲಿನೇ ಸಿಗುತ್ತೆ ಅನ್ನೋದು ಇಟ್ಸ್ ಇಂಪಾಸಿಬಲ್, ಅರ್ಥ ಆಯ್ತಾರೆ. ಆದರೆ ಪೇಪರ್ 1 ನಾವು ಸ್ವಲ್ಪ ಸ್ಕೋರ್ ಮಾಡ್ಕೋಬೇಕಾದ್ರೆ ಹೇಗೆ ಮಾಡ್ಕೋಬೇಕು? ಒಂದನೇದ್ದು ನೀವೇನು ತಪ್ಪು ಮಾಡಕ್ಕೆ ಹೋಗಬೇಡಿ, ಇದಿಷ್ಟೇ ಸಬ್ಜೆಕ್ಟ್ ಓದಬೇಕು, ಅದನ್ನ ಓದೋದು ಬೇಡ. ನನಗಿದು ಭಾಳ ಫೇವ್ರೇಟ್ ಸಬ್ಜೆಕ್ಟ್ ಅದ, ನಾನು ಅದನ್ನು ಓದ್ತೀನಿ, ನನಗದು ಭಾಳ ಬೋರಿಂಗ್ ಅದ, ನಾನು ಅದನ್ನ ಓದಂಗಿಲ್ಲ. ಲಾಸ್ಟ್ ಟೈಮ್ ಅಲ್ಲೆಲ್ಲ ರೂಮ್ ಹೋಗಿದ್ದೆ, ಅನ್ನ ಹೇಳಿದ ಏನಂತ, ಲಾಸ್ಟ್ ಟೈಮ್ ಇವು ಬಿದ್ದಾವು, ಇವತ್ತು ಓದಬೇಡ, ಇದನ್ನ ಓದು. ಅದನ್ನೆಲ್ಲ ಮಟಕ ನಂಬರ್ ಅಥವಾ ಮಟಕ ಆಟ ಮಾಡ್ಲಿಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ. ಎಲ್ಲ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಷನ್ ಕೊಡಿ, ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಯಾವುದೋ ಬರಬಹುದು, ಅರ್ಥ ಆಯ್ತಾರೆ. ನಂಬರ್ 1, ಪ್ರಯೋರಿಟೈಸ್ ಹೈ ಸ್ಕೋರಿಂಗ್ ಸೆಕ್ಷನ್ಸ್. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಪ್ರಯೋರಿಟೈಸ್ ಅಂತಂದ್ರೆ ಇದರ ಅರ್ಥ ಒಂದನ್ನ ಬಿಟ್ಟು ಇನ್ನೊಂದನ್ನ ಹಿಡಿ ಅಂತ ಹೇಳ್ತಾ ಇಲ್ಲ. ಪ್ರಯೋರಿಟೈಸ್ ಅಂತಂದ್ರೆ ಎಲ್ಲವನ್ನೂ ಓದ್ತಾ ನಿನಗೆ ಇಂಟ್ರೆಸ್ಟ್ ಯಾವುದಿದೆ, ನಿನಗೆ ಯಾವ್ದು ವೀಕ್ ಸಬ್ಜೆಕ್ಟ್ ಇದೆ, ಯಾವ್ದು ತುಂಬ ಜಾಸ್ತಿ ಕೇಳುವಂಥ ಟಾಪಿಕ್ಸ್ಗಳದಾವೆ. ಉದಾಹರಣೆಗೆ ಸೈನ್ಸ್ ಇರ್ಬೋದು, ಜಾಗ್ರಫಿ ಇರ್ಬೋದು, ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಇವ್ರನ್ನ ಸ್ವಲ್ಪ ಪ್ರಯೋರಿಟೈಸ್ ಕೊಡಿ. ಸ್ಪೆಷಲಿ ಕರೆಂಟ್ ಅಫೇರ್ಸ್, ಅರ್ಥ ಆಯ್ತಾ. ಲೈಕ್ ಕಾನ್ಸ್ಟಿಟ್ಯೂಷನ್, ಎಕನಾಮಿಕ್ಸ್, ಇಂಥವುಗಳನ್ನು ಪ್ರಯೋರಿಟೈಸ್ ಕೊಡಲಿಕ್ಕೆ ಪ್ರಯತ್ನ ಪಡಿ. ಓಕೆ, ನೆಕ್ಸ್ಟು ಇನ್ನು ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟು. ಯಾಕಂತಂದ್ರೆ ಇವತ್ತಿನ ಕಾಲದಲ್ಲಿ ಪೇಪರ್ 1 ಸ್ಕೋರ್ ಕಡಿಮೆ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಇವತ್ತು ಕಡ್ಡಾಯ ಕನ್ನಡದ ಪರೀಕ್ಷೆಯನ್ನು ಬರೆದು ಬಂದವರು ಇದ್ದೀರಾ, ನಿಮಗೆ ಅರ್ಥ ಆಯಿತು. ಆ ಹೊಂದಿಸಿ ಬರೆಯಿರಿ ಅಥವಾ ಹೇಳಿಕೆ ಮತ್ತು ಅಥವಾ ಸ್ಟೇಟ್ಮೆಂಟ್ ಆ್ಯಂಡ್ ಅಸರ್ಷನ್ ಕ್ವಶನ್ಸ್ಗಳು ಇದ್ದುಲ್ಲ, ಅಲ್ಲಿ ನಿಮ್ಮ ಟೈಮ್ ಭಾಳ ತೊಗೊಂಡದ. ಆಮ್ ಐ ರೈಟ್? ನಾನು ಹೇಳಿ ಸತ್ಯ ಇದ್ರೆ ಎಸ್ ಅದು ತಮ್ಮ ಕೊಡ್ಬೋದು, ಅಥವಾ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅರ್ಥ ಆಯ್ತಾ. ಈ ಸೆಷನ್ ನೋಡುವಾಗ ನಿಮಗೆ ಸ್ವಲ್ಪ ಬೋರ್ ಆಗ್ಬೋದು, ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಬಟ್ ಲಕ್ಷ ಕೊಟ್ಟು ಕೇಳಿ. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಇದರ ಅರ್ಥ ಏನು? ಡೆಡಿಕೇಟ್ ಮಾಡಿ, ಏನಂತ 2 ರಿಂದ 3 ಗಂಟೆ ಈ ಸಬ್ಜೆಕ್ಟ್ಸ್ಗಳನ್ನು ಓದಬೇಕು ಪ್ರತಿದಿನ ಅಂತ. ಅಟ್ಲೀಸ್ಟು ಒಂದು ಪೊಮೊಡೋರೋ ಟೆಕ್ನಿಕ್ ಬರುತ್ತೆ. ಆ ಟೆಕ್ನಿಕ್ ಏನಂದ್ರೆ 25 ನಿಮಿಷ ಸ್ಟಡಿ ಮಾಡೋದು, 5 ಮಿನಿಟ್ಸ್ ಬ್ರೇಕ್ ತಗೊಳ್ಳೋದು. ಈ ರೀತಿ ಪೊಮೊಡೋರೋ ಟೆಕ್ನಿಕನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಟೈಮನ್ನು ಒಂದು ಪೈ ಚಾರ್ಟ್ ಥರ ಸ್ಟ್ರಕ್ಚರ್ ಮಾಡಿ. 3 ಗಂಟೆ ಆದಮೇಲೆ ಇದನ್ನು, 3 ಗಂಟೆ ಆದಮೇಲೆ ಇದನ್ನು, 3 ಗಂಟೆ ಆದಮೇಲೆ ಇದನ್ನು, 1 ಗಂಟೆ ರಿವಿಷನ್, ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ರೆ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಟಡಿದಲ್ಲಾಗತ್ತೆ. ಅದಷ್ಟೇ ಅಲ್ಲದೆ ನಿಮ್ಮ ರೀಡಿಂಗ್ ಅಬಿಲಿಟಿಯನ್ನು ಎನ್ಹಾನ್ಸ್ ಮಾಡ್ಕೊಳ್ಳಿ, ಕಾಂಪ್ರಿಹೆನ್ಷನ್ ಜಾಸ್ತಿ ಮಾಡ್ಕೊಳ್ಳಿ. ಒಂದು 5 ರಿಂದ 10 ಲೈನನ್ನು ಓದಿದ ಮೇಲೆ ನನಗೆ ಎಷ್ಟು ತಿಳಿದಿದೆ ಇದನ್ನು ಚೆಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಾಳೆ ಎಕ್ಸಾಮ್ನಲ್ಲಿ ಈ ಥರ ಲಾಂಗ್ ಕ್ವಶನ್ಸ್ ಕೊಟ್ಟಂತಂದರೆ ನಿಮ್ಮದು ಒಂದು ಟೈಮನ್ನು ನೀವು ಮಿಸ್ ಮಾಡ್ಕೋತೀರಾ, ಅರ್ಥ ಆಯ್ತಾ ರೀ. ಎಲ್ಲ ಟೈಮ್ ಅಲ್ಲೇ ಕಳೆದು ಬಿಡುತ್ತೆ, ಅದನ್ನು ತಿಳ್ಕೊಳ್ಳೋದ್ರೊಳಗಡೆನೆ. ಎರಡನೇದು, ಆಪ್ಷನ್ಗಳಲ್ಲಿ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲಿ ಅಲ್ಲಿ ಹೋಗುತ್ತೆ, ತಪ್ಪಾದರೆ ನೆಗೆಟಿವ್ ಆಗುತ್ತೆ ಅನ್ನುವಂಥ ಒಂದು ಭಯ ಕೂಡ ಇರುತ್ತೆ. ಅದಕ್ಕೆ ಈಗಿಂದಲೇ 10 ಲೈನ್ ಓದೋದು, ನನಗೆ ಎಷ್ಟು ತಿಳಿತು ಅನ್ನೋದನ್ನು ಗೆಸ್ ಅಥವಾ ಚೆಕ್ ಮಾಡೋದು.
ಅರ್ಥ ಆಯ್ತು? ಹೇಗೆ ಚೆಕ್ ಮಾಡೋದು? ಅದ್ರ ಮೇಲೆನೆ ಒಂದು ಕ್ವಶನ್ಸ್ ಕ್ರಿಯೇಟ್ ಮಾಡೋದು. ಎಕ್ಸಾಂಪಲ್, ಇಬ್ರು ಕೂಡಿ ಅದೇ ಒಂದು ಪ್ಯಾರಾಗ್ರಾಫ್ ಅನ್ನ ಓದಿ ಅವನು ಇವನಿಗೆ ಕ್ವಶನ್ ಕೇಳೋದು, ಇವನು ಅವನು ಕ್ವಶನ್ ಕೇಳೋದು. ಹಂಗಾರ ಆ ಪ್ಯಾರಾಗ್ರಾಫ್ ನಲ್ಲಿ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನೋದನ್ನ ನೀವು ಈ ತರ ಹೋಗೋದು. ಹಿಂಗೆ ಪ್ಯಾರಾಗ್ರಾಫ್ ಆದ್ರೂ ಮಾಡಿ, ಇಲ್ಲ ಲೆಸನ್ ಆದ್ರೂ ಮಾಡಿ, ಇಲ್ಲ ಟಾಪಿಕ್ ಆದ್ರೂ ಮಾಡಿ. ಈ ರೀತಿ ಮಾಡೋದ್ರಿಂದ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಇನ್ ಸ್ಟಡಿ ಆಸ್ ವೆಲ್ ಆಸ್ ಇನ್ ಎಕ್ಸಾಮ್ ಎರಡೂ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ರಿವಿಷನ್ ಅಂಡ್ ಪ್ರಾಕ್ಟೀಸ್. ವೀಕ್ ನಲ್ಲಿ 6 days ಆದ್ರೂ ವರ್ಕ್ ಮಾಡಿದ್ರೆ 1 day ರಿವಿಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಟೈಮ್ ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಸ್ಮಾರ್ಟ್ ಸ್ಟಡಿ ಟೆಕ್ನಿಕ್ಸ್ಗಳು. ಇದೇ ಈಗ ತಾನೇ ನಾನು ನಿಮ್ಗೆ ಹೇಳ್ಕೊಟ್ಟೆ. ಕೆಲವೊಂದು ಪಾಯಿಂಟ್ಸ್ಗಳು ಇರ್ತಾವೆ, ಅವ್ರನ್ನ ನೀವು ಏನು ಮಾಡ್ಬೇಕಂದ್ರೆ ನಿಮೋನಿಕ್ಸ್ ಮಾಡ್ಕೋಬೇಕು, ಕೋಡ್ಗಳನ್ನ ಮಾಡ್ಕೋಬೇಕು, ಫ್ಲಾಶ್ ಕಾರ್ಡ್ಸ್ ಬರೋದಲ್ಲಿ ಅಂಟಿಸ್ಬೇಕು. ಅರ್ಥ ಆಯ್ತರಿ? ನಿಮ್ಮ ಕಾಂಪ್ಲೆಕ್ಸ್ ಟಾಪಿಕ್ಸ್ಗಳನ್ನ ಬ್ರೇಕ್ ಡೌನ್ ಮಾಡಿ ಮೈಂಡ್ ಮ್ಯಾಪ್ ಮಾಡ್ಕೊಡಿ, ಅಥವಾ ಫ್ಲೋ ಚಾರ್ಟ್ಸ್ಗಳನ್ನ ಮಾಡ್ಕೊಳ್ಳಿ. ಒಂದು ಗ್ರಾಫ್ ತರ ಮಾಡ್ಕೊಂಡು ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಈ ರೀತಿ ಮಾಡೋದ್ರಿಂದ ಏನಾಗ್ಬಿಡುತ್ತೆ, ನಿಮಗದು ಟೆಕ್ನಿಕ್ ಉಳಿತದ, ಅದು ಬಹಳ ದಿನವರೆಗೆ ನೆನ್ಪು ಉಳಿತದ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫಸ್ಟ್ ಪೇಪರ್. ನಾನು ಇಟ್ಟು ತಕ್ಕ ಹೇಳ್ತಾ ಇರೋದು ಎಲ್ಲ ಫಸ್ಟ್ ಪೇಪರು. ಅರ್ಥ ಆಯ್ತಾರೆ? ಸೊ ಲಾಸ್ಟ್ ಪಾಯಿಂಟ್, ಫಸ್ಟ್ ಪೇಪರನ್ನ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಕೋಬೇಕಂತಂದ್ರೆ ಫೋಕಸ್ ಆನ್ ಕರೆಂಟ್ ಅಫೇರ್ಸ್. ಯಾಕೆ ಅಂತ ಹೇಳ್ತಾ ಇದ್ದೇನೆಂದ್ರೆ, ನೀವು ಓದುವಂತ ಪುಸ್ತಕದಲ್ಲಿ ಜ್ಞಾನವನ್ನ ಕೊಡಲಿಕ್ಕೆ ಅಂತ ಇರ್ತದ. ಅಂದ್ರೆ ಇದರ ಅರ್ಥ, ಶಬ್ದಗಳ ಉಪಯೋಗವು ವಿಷಯ ವಸ್ತುವಿನ ಕುರಿತು ಅರಿವನ್ನ ಮುಟ್ಟಿಸ್ಲಿಕ್ಕೆ ಒಂದು ಅರಿಯಲಾರದ ವಿದ್ಯಾರ್ಥಿಗೆ ಕೊಡಲಿರ್ತದ. ಹಾಗಾದ್ರೆ ವರ್ಡ್ಸ್ಗಳು ಸ್ವಲ್ಪ ಸಿಂಪಲ್ ಇರ್ತಾವ ಬುಕ್ಸ್ಗಳಲ್ಲಿ. ಬಟ್ ಕ್ವಶನ್ ಪೇಪರ್ನಲ್ಲಿ ಅವ್ರ ಮೇನ್ ಟಾರ್ಗೆಟ್ ಏನಂತಂದ್ರೆ, ನಿನಗೆ ಕ್ವಶನ್ ಅರ್ಥ ಆಗಬಾರ್ದು, ನೀನ್ ಕ್ವಶನ್ ಓದೋದ್ರೊಳಗಡೆ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕು. ಹಾಗಾದ್ರೆ ಅವ್ರು ಏನ್ ಮಾಡ್ತಾರೆ, ತುಂಬಾ ಡಿಫಿಕಲ್ಟ್ ವೊಕ್ಯಾಬ್ಯುಲರಿನ ನಿಮ್ ಮುಂದೆ ತಂದಿಡ್ತಾರೆ. ಹಾಗಾದ್ರೆ ಆ ಡಿಫಿಕಲ್ಟ್ ವೊಕ್ಯಾಬ್ಯುಲರಿಗಳ ಸಂಗ್ರಹ ಎಲ್ಲಾಗುತ್ತೆ? ಪ್ರಸ್ತುತ ಘಟನೆಗಳು, ಅಂದ್ರೆ ಕರೆಂಟ್ ಅಫೇರ್ಸ್ ನಲ್ಲಿ. ಹಂಗಾರೆ ಕರೆಂಟ್ ಅಫೇರ್ಸ್ ನಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಕರೆಂಟ್ ನ್ಯಾಷನಲ್ ಮೂಮೆಂಟ್ಸ್ ಗಳನ್ನ ಕಲಿಯುವುದರೊಂದಿಗೆ ವೊಕ್ಯಾಬ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಅಂದ್ರೆ ಶಬ್ದ ಸಂಗ್ರಹಣ, ಆ ಪ್ರಚಲಿತ ಸುದ್ದಿ ಸಮಾಚಾರಗಳನ್ನ ಓದುವಂತದ್ರಲ್ಲಿ ನಮಗೆ ಎಡಿಟೋರಿಯಲ್ ಕಾಲಮ್ದಲ್ಲಾಗಲಿ ಕೆಲವೊಂದು ವಿಚಾರದ ಶಬ್ದಗಳು ಬರ್ತಿರ್ತಾವೆ. ಆ ಶಬ್ದಗಳನ್ನ ಇವತ್ತಿನ ಕ್ವಶನ್ ಪೇಪರ್ಗಳಲ್ಲಿ ಬಂದು ನಿಮ್ಗೆ ತಿಳಿಲಾರ್ದಂಗೆ ಮಾಡ್ಬಿಡ್ತಾನವ. ಅರ್ಥ ಆಯ್ತಾರೆ? ಸೊ ಹೀಗೆ ಮಾಡೋದ್ರ ಮುಖಾಂತರ ಫಸ್ಟ್ ಪೇಪರ್ನ ನಾವು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಕೋಬಹುದು. ಬಟ್ ನಾನೀಗ ಸದ್ಯ ಏನೇನು ಹೇಳ್ಕೊಟ್ಟಿದ್ದೀನಿ ಇದರಿಂದ ಫಸ್ಟ್ ಪೇಪರ್ ಕಂಪ್ಲೀಟ್ ಆಗುತ್ತಾ ಅನ್ನೋದು ಸುಳ್ಳು. ಇದಕ್ಕೆ ಅಂತ್ಯನೇ ಇಲ್ಲ. ಅರ್ಥ ಆಯ್ತಾರೆ? ಇದಕ್ಕೆ ಅಂತ್ಯನೇ ಇಲ್ಲ. ಹಾಗಾದ್ರೆ ಬೌಂಡರಿ ಇರ್ಲಾರ್ದಂತಹ ಪೇಪರ್ 1 ನಾವು ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಮಾಡಬೇಕು. ಇಲ್ಲಿ ತಿಳಿತದ, ಈಸಿ ಅದ ಫಸ್ಟ್ ಪೇಪರ್, ಬಟ್ ಅಂತ್ಯ ಇಲ್ಲ. ಹಾಗಾದ್ರೆ ಈಗ ನಾನು ನಿಮಗೆ ಪೇಪರ್ 2 ಟೆಕ್ನಿಕ್ಸ್ ಹೇಳ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವ ವಿದ್ಯಾರ್ಥಿಗಳು ಪೇಪರ್ 1 ಬೆನ್ ಹತ್ತಿದಾರಲ್ಲ, ಅವ್ರ ಮೈಂಡ್ ಡೈವರ್ಟ್ ಆಗೋ ಚಾನ್ಸಸ್ ಎಕ್ಸಾಮ್ನಾಗ ಬಹಳ ಪಾಸಿಬಿಲಿಟಿ ಇರ್ತದ. ಬಂತು ಮಾರ್ಕ್ಸ್ಗಳು, ಬರಲಿಲ್ಲ ಅಂತಂದ್ರೆ 60-65 ಬಂದ್ಬಿಡುತ್ತೆ. ಒಂದು ಅಪಾಯಿಂಟ್ ಆಗಿರುವಂತ ವಿದ್ಯಾರ್ಥಿಯನ್ನ ನಾನು ಏನಾದರೂ ಕೇಳಿದ್ರಿ, ನಿನ್ನೆ ತಾನೇ ಅಕೌಂಟ್ ಅಸಿಸ್ಟೆಂಟ್ ಮೌನೇಶ್ ಬಡಿಗೇರ್ ಅವರ ಒಂದು ಸ್ಟಡಿ ಟಿಪ್ಸ್ಗಳ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ನಮ್ಮ ಯೂಟ್ಯೂಬ್ದಲ್ಲಿ, ನೀವು ನೋಡ್ಬೋದು. ಅವರು 65+ ಪೇಪರ್ 1 ಮಾಡಿದ್ದಾರೆ. ಅರ್ಥ ಆಯ್ತಾರೆ? ಬಟ್ ಸೆಕೆಂಡ್ ಪೇಪರನ್ನ ಏನು ಮಾಡಿದ್ದಾರೆ ಅದನ್ನ ನಾನು ನಿಮ್ಗೆ ಹೇಳಬೇಕು. ಅರ್ಥ ಆಯ್ತಾರೆ? ನಾವೆಲ್ಲರೂ ಸ್ಪೆಷಲಿ ಗ್ರಾಮೀಣ ಪ್ರದೇಶದವರು, ಕನ್ನಡ ಮಾಧ್ಯಮದವರು ಏನ್ ತಪ್ಪು ಮಾಡ್ತಾ ಇದಾರೆ ಗೊತ್ತಾ? ನಾನು ತುಂಬಾ ಜನ ನೋಡಿದ್ದೇನೆ. ಅವ್ರು ಮೊದಲು ಪೇಪರ್ 2 ದೂರ ಇಟ್ಟಿರ್ತಾರ. ಯಾಕೆ? ಇಲ್ಲಿ ಸ್ಕಿಲ್ ಸಬ್ಜೆಕ್ಟ್ಸ್ ಬರ್ತದ, ಟೆಕ್ ಸಬ್ಜೆಕ್ಟ್ ಬರ್ತದ, ವೊಕ್ಯಾಬ್ ಸಬ್ಜೆಕ್ಟ್ ಬರ್ತದ. ಇಲ್ಲಿ 50 ಕ್ವಶನ್ಸ್ಗಳು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮೇಲೆ ಬಂದರೆ 50 ಕ್ವಶನ್ಗಳಿಗೆ ಎಂಡೇ ಇಲ್ಲ. ಇನ್ನು ಜಿಕೆದಲ್ಲಿ ಎಂಡ್ ಇರ್ಬೋದು ಒಂದ್ ಕಡೆ, ಬಟ್ ಇಲ್ಲಿ ಎಂಡೇ ಇಲ್ಲ. ಬಟ್ ಜಿಕೆದಲ್ಲಿ 100 ಕ್ವಶನ್ಗೆ 100 ಕ್ವಶನ್ ಎಂಡ್ ಇಲ್ರಿ. ಬಟ್ ಇಲ್ಲಿ 50 ಕ್ವಶನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ಸ್ವಲ್ಪ ಮೈಂಡ್ ಗೇಮ್ ಅನ್ನ ನಾವು ಮಾಡಿದ್ರೆ ಈಸಿ ಆಗುತ್ತೆ. ಎಕ್ಸಾಂಪಲ್ ಗ್ರಾಮರ್, ಎಕ್ಸಾಂಪಲ್ ತತ್ಸಮ್ ತದ್ಭವ ವ್ಯಾಕರಣ, ಅಂತಿಂತ ಸಂಧಿಗಳು ಇವೆಲ್ಲ. ಬಟ್ ಯಾವಾಗ ಶಬ್ದಗಳ ಬಗ್ಗೆ ಬರುತ್ತಾ, ತಿಳಿತರಿ, ಸ್ಟೇಟ್ಮೆಂಟ್ಗಳ ಬಗ್ಗೆ ಬರುತ್ತಾ, ರೀಡಿಂಗ್ ಕಾಂಪ್ರಿಹೆನ್ಷನ್ RC ಬರುತ್ತಾ, ತಿಳಿತರಿ, ಅವಾಗ ಒಂದು 50 ಕ್ವಶನ್ಸ್ಗಳು ನಮ್ಗೆ ಡಿಫಿಕಲ್ಟ್ ಆಗ್ತಾವ. ತಿಳಿತರಿ, ಈಗ ಒಂದು 65 ಮಾಡಿರುವಂತ ವ್ಯಕ್ತಿ ಅಥವಾ 65 ಕ್ವಶನ್ಸ್ಗಳನ್ನ ಕರೆಕ್ಟ್ ಮಾಡಿದಂಥ ಪೇಪರ್ 1 ವ್ಯಕ್ತಿ ಇಲ್ಲಿ 2ನೇ ಪೇಪರ್ನಲ್ಲಿ ಒಂದೀಟ್ ಆತ
70+ ಮಾಡಿದರೆ ಡೆಫಿನೆಟ್ಲಿ ಅಪಾಯಿಂಟ್ ಆಗ್ತಾನೆ. ಬಟ್ ನಂಬರ್ 1 ನೆನಪಿಟ್ಕೋಬೇಕಾಗಿದೆ ಏನು, ನೆಗೆಟಿವ್ ಮಾರ್ಕ್ಸ್. ಈ ನೆಗೆಟಿವ್ ಮಾರ್ಕ್ಸ್ ಅನ್ನ ತಲೆಯಲ್ಲಿ ಇಟ್ಟುಕೊಂಡು ಎಕ್ಸಾಮ್ ಹಾಲ್ನಲ್ಲಿ ಹೋಗಿ ಆ ಕ್ವಶನ್ ಪೇಪರ್ನ ನೋಡಿದಾಗ ಆತ ನಿಮ್ಮನ್ನ ಮೈಂಡ್ ಮೇಲೆ ಕೆಸ್ ಮಾಡಿ ಆತ ಹಿಟ್ ಮಾಡ್ತಾನೆ. ಎಕ್ಸಾಂಪಲ್, ವೊಕ್ಯಾಬ್ಯುಲರಿ ಕ್ವಶನ್ಗಳನ್ನು ಜಾಸ್ತಿ ಕೊಡ್ತಾನೆ. ಎಕ್ಸ್ ವೈ ಜೆಡ್. ಹಾಗಾದ್ರೆ ಈ ಒಂದು ತರದ ಕ್ವಶನ್ಗಳನ್ನ ಹೇಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಪೇಪರ್ 2 ದ ಟೆಕ್ನಿಕ್ ಅನ್ನು ಹೇಳ್ಕೊಡ್ತೇನೆ. ಪೇಪರ್ 1 ನೋಡಿ, ಒಂದು ಮಾತು ಹೇಳ್ತೀನಿ, ನೀವು ಎಷ್ಟು ಓದಿದ್ರು ಕಡಿಮೆನೆ. ಈ ಕೋಚಿಂಗ್ ಆ ಕೋಚಿಂಗ್ ಈ ಕೋಚಿಂಗ್ ಅಂತ ಪೇಪರ್ 1ಗೋಸ್ಕರ ನೀವು ಏನೇ ಮಾಡಿದ್ರು ಕೂಡ ಅದು ಅಂತ್ಯ ಅಲ್ಲ. ನೀವು ಓದಲೇಬೇಕು, ರೆಫರೆನ್ಸ್ ಬುಕ್ಸ್ಗಳನ್ನು ತಗೊಳ್ಳೇಬೇಕು. ಇದು ನನ್ನ ಒಂದು ಫೈನಲ್ ಮಾತು. ಯಾಕೆ ಅರ್ಥ ಆಯ್ತಾ? ಯಾವುದೇ ವ್ಯಕ್ತಿ, ಉದಾಹರಣೆಗೆ ನಾನೇ ಒಂದು ಪೇಪರ್ 1 ಹೇಳ್ಕೊಡ್ತೀನಿ ಅಂತಂದ್ರೂ ಕೂಡ ನನ್ನಿಂದ ಎಷ್ಟಾಗುತ್ತೆ ಅಷ್ಟೇ ಆಗಿ ಬರುತ್ತೆ. ಅರ್ಥ ಆಯ್ತಾ ರೀ? ಎವ್ರಿಥಿಂಗ್ ವಿ ಕಾನ್ ಟೀಚ್ ದ್ಯಾಟ್ ಒನ್. ಅರ್ಥ ಆಯ್ತಾ ರೀ? ವಿ ಕ್ಯಾನ್ ಜಸ್ಟ್ ಗೈಡ್ ಯು. ಹಿಯರ್ ಈಸ್ ಮೀರ್ ಕಾಸಿಮ್, ಹಿಯರ್ ಈಸ್ ಮೊಘಲ್ ಡೈನಾಸ್ಟಿ, ಹಿಯರ್ ಈಸ್ ವಿಜಯ್ ಡೈನಾಸ್ಟಿ ಅಥವಾ ವಿಜಯನಗರ ಎಂಪೈರ್. ಅರ್ಥ ಆಯ್ತಾ ರೀ? ಬಟ್ ಅದನ್ನ ಇನ್ನೂ ಡೀಪ್ ಆಗಿ ತಿಳ್ಕೋಬೇಕು, ಇನ್ನೂ ಅದನ್ನ ಅರ್ಥಪೂರ್ಣವಾಗಿ ತಿಳ್ಕೋಬೇಕು. ಒಬ್ಬ ಟೀಚರ್ ಭಾಳ ಆದ್ರೆ GK ಅನ್ನ ಪಾಯಿಂಟ್ ವೈಸ್ ಹೇಳ್ಕೊತ ಹೋಗ್ಬೋದು. ಬಟ್ ಸ್ಟೇಟ್ಮೆಂಟ್ ಅಂಡ್ ಅಸರ್ಷನ್ ಕ್ವಶನ್ಸ್ಗಳು ಬರ್ತಾವಲ್ಲ, ಅಲ್ಲಿ ಈ ವ್ಯಕ್ತಿ ಮಾಡಿದ್ದಾನೆ ಅನ್ನೋದನ್ನ ಕ್ವಶನ್ ಬಿಟ್ಟು ಈ ವ್ಯಕ್ತಿ ಅದನ್ನ ಮಾಡೋಕ್ಕಿಂತ ಮುಂಚೆ ಏನೇನ್ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನಂತ? ಅದನ್ನ ಮಾಡಿದಾನ ಇಲ್ವಾ, ಅದನ್ನ ಅವ್ರ ಜೊತೆ ಮಾಡಿದಾನ, ಅದನ್ನ ಅವ್ರ ಜೊತೆ ಮಾಡಿಲ್ವಾ ಅಂತ 4 ಸ್ಟೇಟ್ಮೆಂಟ್ ಕೊಡ್ತಾನೆ. 1ನೇದು ಖರೆ, 2ನೇದು ಖರೆ, 3ನೇದು ಖರೆ ಅಂತ ಕೊಡ್ತಾನೆ. ಅದಕ್ಕೆ ಪೇಪರ್ 1 ಡಿಫಿಕಲ್ಟ್ ಆಗುತ್ತೆ. ಬಟ್ ಪೇಪರ್ 2 ಹಂಗಿಲ್ಲ. 50 ಕ್ವಶನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ. ಸ್ವಲ್ಪ ಮೈಂಡ ನಮಗೆ ಈ ಸಮಾಜ ಏನು ಹೇಳ್ಕೊಟ್ಬಿಟ್ಟದ, ಇಂಗ್ಲಿಷ್ ಅಂದ್ರೆ ಡಿಫಿಕಲ್ಟು, ಕಂಪ್ಯೂಟರ್ ಅಂದ್ರೆ ಡಿಫಿಕಲ್ಟು ಅಂತ ನಮ್ಮ ತಲೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಬಟ್ ಯಾರಿಗೆ ಸದ್ಯ ಈ ಎಕ್ಸಾಮನ್ನ ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗಳು ಬರೆಯಾಕತ್ತಾರಲ್ಲ, ಅವ್ರಿಗೆ ಇದು ಈಸಿನೇ ಅದ. ನಾಳೆ ಆ ಜಾಬ್ ಅಪಾಯಿಂಟ್ ಆಗಿರುವಂಥ ಲಿಸ್ಟನ್ನು ನೋಡಿದ್ರೆ ಅವರೇ ಜಾಸ್ತಿ ಇರ್ತಾರೆ. ನಮ್ಮ BA ವಿದ್ಯಾರ್ಥಿಗಳಿರ್ಬೋದು, ಅಥವಾ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸನ್ನು ಓದಿದವ್ರು ಇರ್ಬೋದು, ಅಥವಾ ಗ್ರಾಮೀಣ ಪ್ರದೇಶದಿಂದ ಬಂದವರು ಇರ್ಬೋದು, ಸ್ವಲ್ಪ ಅವ್ರ ಸಂಖ್ಯೆಯಲ್ಲಿ ಕಡಿಮೆನೇ ಇರುತ್ತೆ. ಕಾರಣ 2ನೇ ಪೇಪರನ್ನು ನಿಗ್ಲೆಕ್ಟ್ ಮಾಡಿದ್ದು. ಹಾಗಾದ್ರೆ ನೀವು 2ನೇ ಪೇಪರ್ಗೆ ಏನು ಮಾಡಬೇಕು? ಸ್ವಲ್ಪ ಈ ಸೆಷನ್ ದೊಡ್ಡದಾಗ್ತಾ ಇದೆ, ಕ್ಷಮಿಸಿ. ನೋಡಿ, ಒಂದು ಮಾತು ಹೇಳ್ತಾ ಇದ್ದೀನಿ, ಕೇವಲ 28 ದಿನ, 29 ದಿನದಲ್ಲಿ, 69 ದಿನದಲ್ಲಿ ನಿಮ್ಮ ಜೀವನನೇ ಚೇಂಜ್ ಆಗೋದಿದೆ. ಅರ್ಥ ಆಯ್ತಾ? ಯಾರು ಗೊತ್ತು ನೆಕ್ಸ್ಟ್ ಯಾವಾಗಿದ್ ಕಾಲ್ ಫಾರ್ಮ್ ಮಾಡ್ತಾರೆ, ನೆಕ್ಸ್ಟ್ ಯಾವಾಗಿದ್ ಕಾಲ್ ಫಾರ್ಮ್ ಆಗಬಹುದು, ನೆಕ್ಸ್ಟ್ ಈ ಕಾಲ್ ಫಾರ್ಮ್ ಆದಾಗ ಇದೇ ರಥ ಎಕ್ಸಾಮ್ ಪ್ಯಾಟರ್ನ್ ಇರುತ್ತಾ? ಯಾರಿಗೂ ಗೊತ್ತಿಲ್ಲ ರೀ. ಆಯ್ತಾ? ನಂಬರ್ 1, ಒಬ್ಬ A ಮತ್ತು B ಅನ್ನೋ ಸ್ಟೂಡೆಂಟು ವೆರೈಟಿ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಪೇಪರ್ 2ಗೋಸ್ಕರ ಏನ್ ಮಾಡ್ತಾರೆ ಗೊತ್ತಾ? ಮೊದಲು ಅವ್ರು ಅದನ್ನ ಬೇಡ ಅಂತಾನೆ ಬಿಟ್ಟಿರ್ತಾರೆ. ನಾವು ಪೇಪರ್ 1ನಲ್ಲೇ ಸ್ಕೋರ್ ಮಾಡೋಣ, ಸುಮ್ಮನೆ ಮಾಡ್ಕೊಂಡು ಹೋಗೋಣ. ನಾನೀಗ ಸದ್ಯ ಒಂದು ಮಾತಾಡ್ತೀನಿ, ಏನ್ ಮಾಡಬೇಕು ಪೇಪರ್ 2 ಅಂತಂದ್ರೆ, ಇವತ್ತು ಒಂದು ದಿನ ಎಕ್ದಮ್ ಟೈಮ್ ಅನ್ನು ತಗೊಂಡು XYZ ಅನ್ನುವಂಥ ಯಾವ್ಯಾವ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ಗಳು ಅದಾವೋ ಎಲ್ಲರ ಕ್ಲಾಸಸ್ ಅನ್ನು ಕೂಡ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಅವ್ರವ್ರ ಕ್ಲಾಸ್ಗಳು ಹೆಂಗೆ ಅದಾವ ಅಥವಾ ಅವ್ರ ಯೂಟ್ಯೂಬ್ದಲ್ಲಿ ಹೆಂಗೆ ಅದಾವ ನೋಡ್ಕೊಳ್ಳಿ. ಆಯ್ತಾ? 1ನೇ ಮಾತು. ಯಾರು ಆ ಪರೀಕ್ಷೆಗೆ ತಕ್ಕಂತೆ ಕ್ಲಾಸಸ್ ಅನ್ನ ಮಾಡ್ತಾರೆ, ನಿಮ್ಗೆ ತಿಳಿಯೋಂಗಲ್ಲ. A ಫಾರ್ ಆಪಲ್, B ಫಾರ್ ಬ್ಯಾಟ್ ಅದು ನಿಮಗೂ ಬರುತ್ತಾ, LKG ಹುಡುಗಿಗೂ ಬರುತ್ತಾ. ಎಕ್ಸಾಮ್ನಾಗ ಬರುವಂಥವೇನದಾವ, ಎಕ್ಸಾಮ್ನಾಗ ಬರುವಂಥ ಡಿಫಿಕಲ್ಟ್ ಕ್ವಶನ್ಸ್ಗಳ ಒಂದು ಪ್ಯಾಟರ್ನ್ ಪ್ರಕಾರ ಯಾರು ಕಲಿಸ್ಲಿಕ್ಕತ್ತಾರ, ಅದಕ್ಕೆ ತಕ್ಕಂತೆ ಒಂದು ಬ್ಯಾಕ್ಗ್ರೌಂಡ್ ಅನ್ನು ಏನು ಹೇಳ್ಕೊಡತ್ತಾರ, ಅವ್ರನ್ನ ಕ್ಯಾಚ್ ಮಾಡ್ಕೊಳ್ಳೋದು ನಿಮ್ಮ ಜ್ಞಾನ. ತಿಳಿತರಿ? ಅದು ಅವರೇ ಕರೆಕ್ಟು ಇವರೇ ಕರೆಕ್ಟ್ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಇದು ನಿಮಗೆ ಬಿಟ್ಟಿದ್ದು. ಅರ್ಥ ಆಯ್ತಾ ರೀ? ಯೂಟ್ಯೂಬ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಲರ್ನ್, ಟು ಐಡೆಂಟಿಫೈ ಹೂ ಇಸ್ ದ ಬೆಸ್ಟ್. ಹಾಗಾದ್ರೆ ನಾಳೆ ಒಂದು ದಿನ ಯಾರು ಬೆಸ್ಟ್ ಅನ್ನೋದನ್ನು ವಿಚಾರ ಮಾಡಿ, ಅದನ್ನ ಹುಡುಕಿ. ಅರ್ಥ ಆಯ್ತಾರೆ? ನಮ್ಮ ಸಕ್ಸಸ್ ಅಕಾಡೆಮಿದಲ್ಲೂ ಕೂಡ ನಾನು ಪೇಪರ್ 2ಗೋಸ್ಕರ ಅಂತ ಕ್ರಾಶ್ ಕೋರ್ಸ್ 2.0 ಅಂತ ನಾನು ಕ್ಲಾಸ್ ಮಾಡಿದ್ದೇನೆ. ಕೇವಲ 799 ರೂಪಾಯಿ. ನಮ್ಮ ಆ್ಯಪನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಆಗಿ ಒಳಗಡೆ ಹೋಗಿ, ಒಳಗಡೆ ಹೋದ್ಮೇಲೆ 2.0 ಅಂತ ಸರ್ಚ್ ಮಾಡಿದ್ರೆ ಇದು ಕೋರ್ಸ್ ಸಿಗುತ್ತೆ. SAJ99 ಈ ಕೋಡನ್ನು ಹಾಕಿದ್ರೆ ನಿಮ್ಗೆ ಡಿಸ್ಕೌಂಟ್ ಆಗಿ 799ಗೆ ಇದು ಸಿಗುತ್ತೆ. ನಿಮ್ಮ ಎಕ್ಸಾಮ್ ಆಗೋವರೆಗೆ ಅಂದರೆ 69 ಡೇಸ್, ಅದು 28 ಡೇಸ್, ಬಟ್ ಟೋಟಲ್ 69 ಡೇಸ್ ಕೊಟ್ಬಿಡ್ತೇನೆ ನಾನು. ಇದನ್ನ 3 ಸಬ್ಜೆಕ್ಟನ್ನು ಹೇಳ್ಕೊಡ್ತಾ ಇದ್ದೀನಿ. ರೆಕಾರ್ಡೆಡ್ ಕ್ಲಾಸ್ ಅದಾವ,
ಲೈವ್ ಕ್ಲಾಸನ್ನು ಮಾಡ್ತೀನಿ. ಪಟ 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 ನೋಡಿ ಮುಗಿಸ್ಬೇಡ್ರಿ. ಅರ್ಥ ಆಯ್ತಾ ನನ್ನ ಥರದ್ದು? ಹಾಂ, ಇಲ್ಲಿ 2 ಥರ ಸ್ಟೂಡೆಂಟ್ಸ್ ಇರ್ತಾರ. ಒಂದು ಹುಡುಗರು ಫೀಸ್ ಎಲ್ಲಿ ಕಡಿಮೆ ಇದೆ ಅಲ್ಲಿ ಜಾಯ್ನ್ ಆಗ್ಬೇಕು ಅನ್ನೋ ಪ್ಲಾನೂ ಮಾಡಿರ್ತಾರೆ. ಒಬ್ರೊಬ್ರು ಫೀಸ್ ಜಾಸ್ತಿ ಎಲ್ಲಿದೆ ಅಲ್ಲಿ ಚಲೋ ಇರ್ಬೋದು ಅಂತಿಕೊಂಡು ಅಲ್ಲಿ ಹೋಗೋರು ಇರ್ತಾರೆ. ದಯವಿಟ್ಟು ಫೀಸ್ ಮುಖ ನೋಡಬೇಡಿ. 1000 ರೂಪಾಯಿ 2000 ರೂಪಾಯಿ ಉಳಿಸೋದ್ರಿಂದ ಅಥವಾ ಇಟ್ಕೊಳ್ಳೋದ್ರಿಂದ ನಾವು ಯಾರೂ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಭವಿಷ್ಯದಲ್ಲಿ. ಬಟ್ ಈ 70 ದಿನ ಕೈಯಿಂದ ಕಳ್ಕೊಂಡ್ಬಿಟ್ರೆ ಮುಂದೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತು. ಅರ್ಥ ಆಯ್ತಾರೆ? ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳು, ಒಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತು ಒಂದು ದಿನ ಯೂಟ್ಯೂಬ್ದಲ್ಲಿ ಎಲ್ಲ ಸರ್ಚ್ ಮಾಡಿರಿ. ಯಾರು ಎಕ್ಸಾಮ್ ಓರಿಯೆಂಟೆಡ್ ಹೇಳ್ತಾ ಇದ್ದಾರೆ, ಯಾರ ಕ್ವಾಲಿಟಿ ಇದೆ, ಏನಿದೆ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡಿ. ನೀವೇನು ಅಷ್ಟೊಂದು ದಡ್ಡರು ಇರೋದಿಲ್ಲ. ಅದನ್ನ ತಿಳ್ಕೊಳಕತ್ತು ನಿಮ್ಗೆ ಸಾಧ್ಯನೇ ಇರ್ತದೆ. ತಿಳಿತಾರೆ? ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಮ್ಮ ಆ್ಯಪನ್ನು ನೋಡ್ಕೊಳ್ಳಿ. ನಾನು ಎಷ್ಟು ಕ್ಲಾಸ್ ಮಾಡಿದ್ದೀನಿ ಎಲ್ಲ ಚೆಕ್ ಮಾಡಿ. ನಾನು ಯೂಟ್ಯೂಬ್ದಲ್ಲೂ ಕ್ಲಾಸಸ್ ಮಾಡ್ತೀನಿ. ಪ್ರತಿದಿನ ರಾತ್ರಿ 10 ಗಂಟೆಗೆ ನಾನು ಯೂಟ್ಯೂಬ್ದಲ್ಲಿ ಫ್ರೀ ಕ್ಲಾಸ್ ಮಾಡ್ತೀನಿ. ಒಂದು 5 ಕ್ವಶನ್ ಡಿಸ್ಕಷನ್ ಮಾಡ್ತೀನಿ. ತಿಳಿತಾ? ಹಿಂಗೆ ಹುಡುಗರು ನೀವು ಅಥವಾ ಹುಡುಗಿಯರು ನೀವು ಏನೇನಿದ್ದೀರಾ ನೀವೆಲ್ಲ ಅಭ್ಯರ್ಥಿಗಳು ಮೊದಲು ಚೆಕ್ ಮಾಡಿ. ನಾಳೆ ಒಂದು ದಿನ ಚೆಕ್ ಮಾಡಿಕೊಂಡು ಪೇಪರ್ 2 ಯಾರು ನಮಗೆ ಚಲೋ ಹೇಳ್ತಾರೆ ಅದನ್ನು ಅರ್ಥ ಮಾಡಿಕೊಂಡು, ಇಲ್ಲಿ ನೆಗೆಟಿವ್ ಇದೆ, ನಿಮ್ಮ ಟಾರ್ಗೆಟ್ 70+ ಪೇಪರ್ 2 ಆಯ್ತಂದ್ರೆ ಅಪಾಯಿಂಟ್ ಫಿಕ್ಸ್ ಅಂತ ನೆನ್ಪಿಟ್ಕೊಂಬೇಡಿ. ತಿಳಿತಾ? ಹಾಗಾದ್ರೆ ಯಾಕೆ ತಡ? ಇಂಗ್ಲೀಷ್ ಕಂಪ್ಯೂಟರ್ಗೆ ಒಂದು ಸ್ಕಿಲ್ ಇರ್ತದ, ಒಂದು ಟ್ಯಾಲೆಂಟನ್ನು ನೀವು ಚೆಕ್ ಮಾಡೋದಿರ್ತದ ಅಥವಾ ಅವ್ರು ಚೆಕ್ ಮಾಡ್ತಿರ್ತಾರ. ಅದನ್ನು ತುಂಬ ಸಿಂಪಲ್ ಆಗಿ ಹಾರ್ಡ್ ಟೈಪ್ ಆಫ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದು ಹೆಂಗೆ ಅನ್ನೋದನ್ನು ಯಾರು ಹೇಳ್ಕೊಡ್ತಾರೆ ಅದನ್ನು ಹುಡುಕೊಳ್ಳಿ. ಅದು ನಾನೇ ಇರ್ಬೋದು, ಬೇರೆದವ್ರು ಇರ್ಬೋದು, ಇನ್ನೊಬ್ಬರೇ ಇರ್ಬೋದು, ಯಾರು ಬೇಕಾದವ್ರು ತೊಗೊಳ್ಳಿ. ಇಲ್ಲಿ ನಾನು ಇವತ್ತು ಸೆಷನ್ ಇದು ಮಾಡಿದ್ದು ನನ್ನ ಕ್ಲಾಸ್ ತೊಗೊಳ್ಳಿ ಅಂತ ಹೇಳ, ನನ್ನ ಕ್ಲಾಸ್ ಬಗ್ಗೆನೂ ಹೇಳ್ತಾ ಇದ್ದೀನಿ. 100 ಕ್ಲಾಸ್ಗಳು ಯಾವ್ಯಾವ ಇದೆ ಅದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲರ ಕಡೆ ಚೆಕ್ ಮಾಡಿ ಯಾವುದು ನಿಮ್ಗೆ ಒಳಿತು ಅನಿಸುತ್ತಾ, ಯಾವುದು ನಿಮಗೆ ಪರ್ಫೆಕ್ಟ್ ಅನಿಸುತ್ತಾ ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡಿ. ಆ ಒಂದು ಕೋರ್ಸನ್ನು, ಆ ಆನ್ಲೈನ್ ವೇದಿಕೆಯನ್ನು ನೀವು ಏನು ಮಾಡ್ಲಿಕ್ಕೆ ಪ್ರಯತ್ನ ಪಡಿ, ಆಯ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಈಗಾಗಲೇ ನಮ್ಮಲ್ಲಿ ಮೌನೇಶ್ ಪಡಿಗೇರ್ ಅವರು ಸಿ ಗ್ರೂಪ್ಗೋಸ್ಕರ PDOಗೋಸ್ಕರ ಅಂತ ಹೇಳಿ ಅವರು ನಮ್ಮಲ್ಲಿ ಈ ಒಂದು ಇಂಗ್ಲೀಷ್ ಕಂಪ್ಯೂಟರ್ ಕನ್ನಡದ ಕ್ಲಾಸ್ ತೊಗೊಂಡಿದ್ರು. ನಿನ್ನೆ ತಾನೇ ಸಿ ಗ್ರೂಪ್ದ ಒಂದು ರಿಸಲ್ಟ್ ಬಂದಿದೆ. ಅಪಾಯಿಂಟ್ ಆಗಿರುವಂಥ ಫೋಟೋ ಪಿಕ್ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಇವತ್ತು ಮೌನೇಶ್ ಪಡಿಗೇರ್ ಇದ್ದರೆ ನಾಳೆ ನೀವು ಕೂಡ ಆಗ್ಬೋದು. ಅರ್ಥ ಆಯ್ತಾರೆ ಇವ್ರ ಸ್ಥಾನದಲ್ಲಿ? ಹಾಗಾದ್ರೆ ಯಾಕೆ ತಡ? ಈ ಸೆಷನ್ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅರ್ಥ ಆಯ್ತಾ? ಲೈಕ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನು ಅನಿಸುತ್ತೋ ಇದ್ರ ಬಗ್ಗೆ, ನಾನು ಇವತ್ತು ಮಾಡಿದ್ರ ಬಗ್ಗೆ ನೀವು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಬಾಯ್.